ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಮೈಸೂರಿನ ಕೆರೆಹಾಡಿ ಗ್ರಾಮಕ್ಕೆ ಭೇಟಿ ನೀಡಿದ್ದಂತ ಸಿಎಂ ಸಿದ್ದರಾಮಯ್ಯ ಮಕ್ಕಳ ನೃತ್ಯಕ್ಕೆ ಮನಸೋತು ತಾವು ಕೂಡ ಹೆಜ್ಜೆ ಹಾಕಿದ್ರು. ಕೋಲಾಟದ ಮಾದರಿಯ ನೃತ್ಯಕ್ಕೆ ಸಿದ್ದರಾಮಯ್ಯ ನೃತ್ಯ ಮಾಡಿದ್ರು. ಪಡಸಾಲೆಯಲ್ಲಿ ಕುಳಿತು ಹಾಡಿಯ ಜನರ ಸಮಸ್ಯೆಯನ್ನ ಆಲಿಸಿದ್ರು. ದರ್ಶನ್ ವಿರುದ್ಧದ ಕೊಲೆ ಕೇಸ್ ತನಿಖೆ ನಡೆಸ್ತಾ ಇರುವಂತಹ ಎಸಿಪಿ ಚಂದನ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು. ಸದ್ಯ ಸರ್ಜರಿಗಾಗಿ ಜಾಮೀನು ಪಡೆದು ಆಸ್ಪತ್ರೆ ಸೇರಿರುವಂತಹ ದರ್ಶನ್ ಈವರೆಗೂ ಸರ್ಜರಿಯನ್ನ ಮಾಡಿಸಿಕೊಂಡಿಲ್ಲ. ಸರ್ಜರಿ ಬಗ್ಗೆಯೂ ಯಾವುದೂ ಮಾಹಿತಿ ಕೂಡ ಇಲ್ಲ. ಈ ನಡುವೆ ಎಸಿಪಿ ಚಂದನ್ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿರೋದು ಕುತೂಹಲ ಮೂಡಿಸಿದೆ. ರಾಜ್ಯದ ಹಲವು ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಶಾಕ್ ನೀಡಿದ್ದಾರೆ. ಹಾವೇರಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಉಪವಿಭಾಗದ ಅಧಿಕಾರಿ ಎಇ ಕಾಶಿನಾಥ್ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ 9 ಲಕ್ಷ ರೂಪಾಯಿ ಇದ್ದಂತಹ ಹಣದ ಗಂಟನ್ನ ಕಿಟಕಿ ಮುಖೇನ ಕಾಶಿನಾಥ್ ಭಜಂತ್ರಿ ಹೊರಗಡೆ ಬಿಸಾಡಿದ್ದ. ಮನೆ ಮುಂದೆಯೇ ಬಿದ್ದಿದ್ದ ನೋಟಿನ ಕಂತೆಗಳನ್ನು ಅಧಿಕಾರಿಗಳು ಸೀಸ್ ಮಾಡಿದ್ರು. ಕಾಶಿನಾಥ್ ಮನೆಯಲ್ಲಿ 20 ಲಕ್ಷ ನಗದು, 150 ಗ್ರಾಂ ಚಿನ್ನ, 300 ಗ್ರಾಂ ಬೆಳ್ಳಿ ಮತ್ತು ಆಸ್ತಿ ಪತ್ರ ಪತ್ತೆಯಾಯಿತು. ಹಾಗೆ ಧಾರವಾಡದ ಕೆಎಡಿಬಿ ಎಡಬಲಿ ಗೋವಿಂದಪ್ಪ ಭಜಂತ್ರಿ ಮನೆ ಸೇರಿ ದಾವಣಗೆರೆ, ಬೆಳಗಾವಿ, ಮಂಡ್ಯ, ಮೈಸೂರಿನಲ್ಲೂ ದಾಳಿ ನಡೆದಿದೆ. ಬಾಲಿವುಡ್ ನಟ ಶಾರುಖ್ ಖಾನ್ಗೆ ಜೀವ ಬೆದರಿಕೆ ಹಾಕಿದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಛತ್ತೀಸ್ಗಢದ ರಾಯ್ಪುರದಲ್ಲಿ ವಕೀಲ ಫೈಜಾನ್ ಖಾನ್ ಎಂಬಾತನನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ನವೆಂಬರ್ 2ನೇ ತಾರೀಕಿನಂದೇ ಫೈಜಾನ್ ಖಾನ್ ಅನ್ನ ಪತ್ತೆ ಮಾಡಿದ್ದ ಪೊಲೀಸರು ವಿಚಾರಣೆ ನಡೆಸಿದಾಗ ನನ್ನ ಫೋನ್ ಕಳೆದು ಹೋಗಿತ್ತು ಅಂತ ಆತ ಹೇಳಿದ್ದ. ಆದರೆ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಆತನೇ ಬೆದರಿಕೆ ಹಾಕಿದ್ದಾನೆ ಅನ್ನೋದು ಬಯಲಾಗಿದೆ.